ಹಸಿ ಗೊಜ್ಜು ಅಂದರೆ ಕೈ ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಗೊಜ್ಜು ಮಾಡೋದಕ್ಕೆ ಸ್ಟವ್ ಹಚ್ಚೋ ಕೆಲಸನೇ ಇರೋದಿಲ್ಲ, ಕೈಯಲ್ಲೇ ಮಾಡ್ಕೋಬೋದು. ಖಾರವಾಗಿ ಹುಳಿ ಹುಳಿಯಾಗಿ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬರೀ 10 ನಿಮಿಷದಲ್ಲಿ ಮಾಡ್ಕೋಬೋದು. ಒಂದು ಬೌಲಲ್ಲಿ 1 ಗ್ಲಾಸ್ ನೀರು ತಗೊಂಡು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೀಟಾಗಿ ತೊಳೆದ್ಬಿಟ್ಟು ನೀರಲ್ಲಿ ಹಾಕ್ತಾ ಇದ್ದೀನಿ. 10 ನಿಮಿಷನಾದರೂ ಇದನ್ನು ನೆನೆಸಿಟ್ಕೊಳ್ಳೋಣ. ಅಷ್ಟರಲ್ಲಿ ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ. ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ಲೇವರ್ ಇಷ್ಟಪಡೋರು ಇನ್ನೂ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೋಬೋದು. ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ನಂತರ ಇದರಲ್ಲೇ ಖಾರಕ್ಕೆ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಹಸಿಮೆಣಸಿನ್ಕಾಯನ್ನು ಲೈಟಾಗಿ ರಫಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಚಿಕ್ಕ ನಾಟಿ ಟೊಮೊಟೊ ಇದನ್ನು ಅಷ್ಟೇ ಒಂದು 4 ಭಾಗ ಮಾಡಿಕೊಂಡ್ರೆ ಸಾಕು. ಇದರಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ತೀನಿ. ಏಕೆಂದರೆ ಇದನ್ನೆಲ್ಲ ನಾವು ಕಿವುಚಬೇಕು. ಅದರಿಂದ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ. 2 ಕಡ್ಡಿಯಷ್ಟು ಕರಿಬೇವು, ಇದನ್ನು ಕೈಯಲ್ಲಿ ಕಟ್ ಮಾಡ್ಕೊಳ್ಳಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅಂದರೆ ಘಮ ಘಮ ಅಂತ ಇರುತ್ತೆ ಕರಿಬೇವಿನ ಫ್ಲೇವರ್ ಅಂತೂ. ಇಷ್ಟು ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಓಕೆ, ಈಗ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಹುಣಸೆ ಹಣ್ಣು ನೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಈಗ ಕೈಯಲ್ಲಿ ಚೆನ್ನಾಗಿ ಕಿವುಚಬೇಕು ಫ್ರೆಂಡ್ಸ್. ನೋಡಿ ನಾನು ತೋರಿಸ್ತಿದ್ದೀನಲ್ವ, ಆ ರೀತಿ. ಇದು ಕೈಗೊಜ್ಜಲ್ವಾ, ಅದರಿಂದ ಕೈಯಲ್ಲೇ ಮಾಡಬೇಕು. ಸ್ಪೂನಲ್ಲಿ ಮಾಡಿದ್ರೆ ಅಷ್ಟು ರುಚಿ ಬರೋದಿಲ್ಲ. ನಾನು ತೊಗೊಂಡಿರೋದು ಹೊಸದು, ಅಂದರೆ ಈಗ ಬಂದಿರೋ ಅಂಥ ಹುಣಸೆ ಹುಳಿ. ಇದು ಹಳೇದಾದರೆ ಒಂದು ಸ್ವಲ್ಪ ಕಲರ್ ಬರುತ್ತೆ, ಅಂದರೆ ಡಾರ್ಕಾಗಿ ಬರುತ್ತೆ. ಈಗ ಆ ಸಿಪ್ಪೆ ಪೂರ್ತಿ ಸಪ್ರೇಟ್ ಮಾಡಿ ಬರೀ ಹುಣಸೆ ನೀರನ್ನು ಮಾತ್ರ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಹಾಕಿದ ನಂತರ ನಾವು ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ಪೂರ್ತಿಯಾಗಿ ಹಾಕ್ಕೋಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಳ್ಳೋಂಗಿದ್ರು ನೀವು ಹಾಕ್ಕೋಬೋದು. ಹಾಗೆ ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ಇದ್ರೂ ಚೆನ್ನಾಗಿರುತ್ತೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಇದನ್ನೆಲ್ಲ ಕೈಯಲ್ಲೇ ಕಿವುಚಬೇಕು. ಕೈಯನ್ನು ನೀಟಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲೇ ಕಿವುಚ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೊಟೊ, ಹಸಿಮೆಣಸಿನ್ಕಾಯಿ, ಆ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಎಲ್ಲ ಆ ಹುಣಸೆ ರಸಕ್ಕೆ ಬಿಟ್ಕೋಬೇಕು. ಆಗ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ನಿಮ್ಮ ಹತ್ರ ಮಾತಾಡ್ತಾನೆ ನನಗೆ ನಾಲ್ಗೆಲ್ಲಿ ನೀರು ಬರ್ತಾ ಇದೆ, ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಚೆನ್ನಾಗಿ ಕಿವುಚಿದ್ದೀನಲ್ವ. ಈಗ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಆಲ್ರೆಡಿ ನಾನು ನೀರು ಕಡಿಮೆನೇ ಹಾಕಿದ್ದೀನಿ, ಅದರಿಂದ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ರುಚಿ ನೋಡ್ಕೊಳ್ಳಿ. ಉಪ್ಪು, ಹುಳಿ, ಖಾರ ಏನು ಕಡಿಮೆ ಇತ್ತು ಅಂದರೂ ಈ ಜಾಗದಲ್ಲಿ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ನನಗೆ ಉಪ್ಪು ಸ್ವಲ್ಪ ಕಡಿಮೆ ಇದೆ, ಅದರಿಂದ ನಾನು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಸೇರಿಸಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆನೂ ತಿನ್ಬೋದು, ಹಾಗೆಯೇ ಅನ್ನದ ಜೊತೆನೂ ತಿನ್ಕೋಬೋದು. ನೋಡಿ ನಾವು ಈ ಗೊಜ್ಜನ್ನು ಸೌಟಲ್ಲಿ ಹಾಕೋದಲ್ಲ, ಹಾಗೆಯೇ ಸುರ್ಕೊಂಡು ತಿನ್ನಬೇಕು. ಆಗ ಖಾರವಾಗಿ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ನೀವು ನೋಡ್ತಾ ಇರ್ಬೋದಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ. 10 ನಿಮಿಷ ಸಾಕಲ್ವ ಮಾಡೋದಕ್ಕೆ. ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.